ಒಂದು ಮಾತು ಹೇಳಿ. ನಿಮ್ಮ ಹುಡುಗಿ ನಡೆ ನುಡಿ ಗುಣ ಲಕ್ಷಣ ಛಲದಲ್ಲೂ ಸೀತೆನ ಹೋಲ್ತಾಳೆ. ದೇವ್ರ ದಯೆ. ಆದರೆ ಏಜೆ ಸೀತೆಗೆ ತಕ್ಕ ರಾಮ ಅಲ್ಲ, ರಾವಣ. ಕೋಪ ಬಂದ್ರೆ ಕೆಂಡ, ಆವೇಶ ಆಕ್ರೋಶ ಇವ್ರ ಅಡ್ಡ ಹೆಸರು. ನೀವೇ ಹೇಳಿ, ಸೀತೆಗೆ ಶಾಂತ ಸ್ವರೂಪ ಸಹನೆಯ ಪ್ರತೀಕ ಆಗಿರೋ ರಾಮ ಸರಿಯಾದ ಜೋಡಿನೋ ಅಥವಾ ರಣ 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 ಅಂತ ಕುದಿಯೋ ರಾವಣನೋ? ಲಕ್ಷ್ಮಿ, ಏನಮ್ಮ ಇವರು ರಾಮ ಸೀತೆ ರಾವಣ ಅಂತ ಏನೇನೋ ಮಾತಾಡ್ತಾ ಇದ್ದಾರೆ. ನನಗಂತೂ ಒಂಚೂರು ಅರ್ಥ ಆಗ್ತಾ ಇಲ್ಲ. ಅಪ್ಪ, ನಿನ್ನ ಮನೇಲಿ ಸುಮ್ಮನೆ ಇರ್ತೀನಿ ಅಂತ ಆಣೆ ಮಾಡಿರೋದಕ್ಕೆ ನಿನ್ನ ಕರ್ಕೊಂಬಂದಿರೋದು. ಸುಮ್ಮನಿರಲ್ವಾ ಈಗ? ಆಯ್ತಮ್ಮ ತಾಯಿ. ಏನಕ್ಕ? ನಿನ್ ತಂತ್ರ ಕುತಂತ್ರಗಳು ನನಗೆ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಪ್ರಪಂಚ ತಲೆ ಕೆಳಗಾದ್ರೂ ನೀನು ಅನ್ಕೊಂಡಿರೋದು ನಡೆಯೋದಿಲ್ಲ. ಶ್ವೇತಾ ಈ ಮನೆಗೆ ಸೊಸೆಯಾಗಿ ಬರೋದಿಲ್ಲ. ಏಜೆ ಸೆಲೆಕ್ಟ್ ಮಾಡಿದ್ದು ಜಾನಕಿನೇ ಈ ಮನೆ ಸೊಸೆ, ನಮ್ಮೂರು ಜನರ ಅತ್ತೆ. ಮಾತ್ ಮೀರಿ ದಾರಿ ತಪ್ಪಿಸೋ ಪ್ರಯತ್ನಗಳು ನಡೆದ್ವು ಅಂದ್ರೆ ದಾರಿ ತಪ್ಪೋ ಹಾಗೆ ಮಾಡೋ ತಾಕತ್ತು ನನಗಿದೆ ಅನ್ನೋದು ನೆನಪಿರ್ಲಿ. ಒಂದು ನಿಮಿಷ ಇರು, ಬಂದೆ. ಇದ್ಯಾರಿದು? ಯಾರಿದನ್ನು ಸೊಟ್ಟಗಿಟ್ಟಿದ್ದಾರೆ? ಕರ್ಮ ಕರ್ಮ ಕರ್ಮ, ಎಡವಟ್ಟು ಮತ್ತೆ ಎಡವಟ್ಟು. ಅಲ್ಲೇನಮ್ಮ ಮಾಡ್ತಿದೀಯಾ? ಏನ್ ಮಾಡ್ದೆ ನಾನು? ಹಿರಿಯರಲ್ವಾ, ಆಶೀರ್ವಾದ ತಗೊಂತಿದ್ದೆ ಅಜ್ಜಿ. ಎಂಥ ಭಕ್ತಿ! ಈಗಿನ ಕಾಲದಲ್ಲೂ ಇಂಥ ಹುಡುಗಿರು ಸಿಗೋದು ಕಷ್ಟನೇ. ಬಾಮ್ಮ ಇಲ್ಲಿ. ಇದನ್ನ ಅಂತರ ನಮ್ಮನೆಗೆ ಮೊದಲನೇ ಸತಿ ಬಂದಾಗ ಅವಳು ಕೊಟ್ಟಿದ್ದೆ. ಅಂತರನಾ? ಯಾರೀ ಅಂತರ? ಈಗ ನೀನು ಬಂದಿದ್ದೀಯ, ಇದು ನಿನಗೆ ಕೊಡ್ತಾ ಇದ್ದೀನಿ. ಇದ್ರ ಸಂಪೂರ್ಣ ಹೊಣೆ, ಹಕ್ಕು, ಜವಾಬ್ದಾರಿ ಎಲ್ಲ ನಿಂದೆ. ಅಜ್ಜಿ, ಇದೆಲ್ಲ ನನಗೆ ಕೊಡ್ತಿದ್ದೀರಾ? ಹಿರಿಯರು ಅಂತ ಆಶೀರ್ವಾದ ಪಡ್ಕೊಂಡಲ್ಲ, ಹಾಗೇನೆ ಹಿರಿಯರು ಏನಾದರೂ ಕೊಟ್ಟಾಗ ಅದನ್ನು ಆಶೀರ್ವಾದ ಅಂತಲೇ ತಗೋಬೇಕು. ಕೈ ಕೊಡು. ಈ ಪ್ರಾಪರ್ಟಿನ ಪ್ರತಿದಿನ ಹಾಕೋಬೇಕಾ? ಇದು ನಿಂದು ಅಂತ ಆದಮೇಲೆ ಹಾಕ್ಕೊಳ್ಳಬೇಕಲ್ವಾ? ಅಲ್ಲ, ಸೀನ್ ಬಂದಾಗ ಹಾಕೊಂಡ್ರೆ ಆಯ್ತಲ್ವಾ? ಅಕ್ಕಿ ಬಂದಾಗಲೂ ಹಾಕೋಬಹುದು. ಅಜ್ಜಿ, ಈ ಬಳೆಗಳನ್ನ ಅವಶ್ಯಕತೆ ಇದ್ದಾಗ ಹಾಕೊಂಡ್ರೆ ಆಯ್ತಲ್ವಾ ಅಂತ ಕೇಳಿದೆ. ನೀವು ಪಾಪ ಕನ್ಫ್ಯೂಸ್ ಆಗ್ಬಿಟ್ರೇನೋ. ಇದನ್ನ ಬೀರುವಲ್ಲೇ ಇಟ್ಟಿರಿ, ಬೇಕಾದಾಗ ಹಾಕೋತೀನಿ. ಅಯ್ಯೋ, ಇಷ್ಟು ವರ್ಷ ಅದು ಬೀರುಲೆ ಕೂತಿತ್ತು, ಈಗ ಅದು ನಿನ್ನ ಕೈ ಸೇರೋ ಸಮಯ ಬಂದಿದೆ. ಓ, ಕಂಟಿನ್ಯೂಟಿನಾ? ಅಲ್ಲ ಅಜ್ಜಿ, ಈ ಚಿನ್ನದ ಬಳೆ ದಿನ ಹಾಕೋಬೇಕಾ ಅಂತ. ಹೌದು, ಭಯ ಪಡಬೇಡ. ಭಯ ಏನಿಲ್ಲ, ಯೋಚನೆ ಆಗಿತ್ತು. ಏನು ಯೋಚನೆ? ಇದನ್ನೆಲ್ಲ ನಾನೇನಾದರೂ ಕೊಂಡ್ಕೋಬೇಕೇನೋ ಅಂತ. ಅದರ ಅವಶ್ಯಕತೆ ಇಲ್ಲ, ಬೇಕಾದ್ದೆಲ್ಲ ಇದೆ. ನಿನಗೇನಾದರೂ ಕಡಿಮೆ ಆದರೆ ಹೇಳು, ತರಿಸ್ಕೊಡೋಣ. ಇದು ನನಗಷ್ಟೇನಾ ಇಲ್ಲ ಮಿಕ್ಕವ್ರಿಗೂ ಹೀಗೇನಾ? ಎಲ್ರಿಗೂ ಇರುತ್ತೆ, ನೀನು ಸ್ವಲ್ಪ ಹೆಚ್ಚೇ ಇದೆ. ರಾಮಂಗೆ? ರಾಮನ? ಅದೇ ಅಜ್ಜಿ, ನನ್ನ ಜೋಡಿ. ಜಾನಕಿಗೆ ಇದ್ಮೇಲೆ ರಾಮಂಗಿಲ್ದೆ ಇರುತ್ತಾ? ಅವನಿಗೂ ಇದೆ. ಯಾರಜ್ಜಿ ನನ್ನ ಪೇರು? ನೀ ಕೂಗಿದ್ದು ಅವನು ಕೇಳಿಸ್ಬಿಡ್ತು, ಬಂದ ನಿನ್ನ ಜೋಡಿ ರಾಮ. ನಿನ್ನ ರಾಮ. ರಾಮ?
ಏನಾಯ್ತಾ ಹುಡುಗಿ? ನನ್ನ ರಾಮ, ನನ್ನ ರಾಮ. ಅವನೇ ನಿನ್ನ ರಾಮ. ಆ ಅಂಕಲ್. ಹೌದು, ಅವನು ನನ್ನ ಮಗ, ನಿನ್ನ ರಾಮ. ಮೀಡಿಯಾದವ್ರು ಬಂದೇ ಬಿಟ್ರು. ಓಹೋ, ಬಂದೇ ಬಿಟ್ರಾ? ನಾನು ಅಲ್ಲಿ ಹೋಗಿರ್ತೀನಿ, ನೀನು ಇಲ್ಲೇ ಇರು. ಹಾಂ, ಎಲ್ಲ ವ್ಯವಸ್ಥೆ ಆಗಿದೆಯಾ? ಸರಿ. ಈ ಅಂಕಲ್ಲು ರಾಮನ್ ಪಾಠ ಮಾಡ್ತಿದ್ದಾನ? ಏಜ್ ಬಾರ್ ಆಗಿರೋನ ಕರ್ಕೊಂಡು ಬಂದು ಶ್ರೀರಾಮನ್ ಪಾತ್ರ ಮಾಡಿಸ್ತಾ ಇದಾರಲ್ಲ. ನಾನು ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೋಬೇಕು? ನನಗೆ ಟೆನ್ಷನ್ ಆಗಿರೋದು ಸತ್ಯ ಹೇಳಿಲ್ಲ ಅಂತ. ಮೊದಲು ಹೋಗಿ ಅವ್ರಿಗೆ ಸತ್ಯ ಹೇಳಿ ನನ್ನ ಮನಸ್ಸು ಹಗುರ ಮಾಡ್ಕೋಬೇಕು. ಇಲ್ಲ ಅಂದರೆ ಅಂಕಲ್ಲು ಇದನ್ನೇ ಒಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿಬಿಡ್ತಾನೆ. ಈಗ ಒಂದು ಅರ್ಧ ಗಂಟೆಲಿ ಬರ್ತಾರೆ. ಎಲ್ಲ ರೆಡಿ ಅಲ್ವಾ? ಹಾಂ, ಎಲ್ಲ ಚಾನಲಲ್ಲೂ ಇದೇ ಹೆಡ್ಲೈನ್ಸ್ ಇರಬೇಕು. ಬರ್ಕೊಳ್ಳುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ. ಎಲ್ಲ ರೆಡಿನಾ? ಹಾಂ, A to Z ಎಲ್ಲ ರೆಡಿ. ಶಾಬಾಷ್. ಏನು ಏರ್ಪೇರ್ ಆಗಲ್ಲ ತಾನೆ? ಇಲ್ಲ, ನೋ ಚಾನ್ಸ್. ಎಲ್ಲರೂ ಪರ್ಫೆಕ್ಟ್ ಆಗಿದ್ದಾರೆ. ಸರಿ. ಆಮೇಲೆ ಇನ್ನೊಂದು ವಿಷಯ, ಇನ್ನು ಒಂದೊಂದು ಚಾನಲಲ್ಲಿ ಒಂದೊಂದು ಥರ ಬರಿಬೇಡಿ, ಆಯಿತಾ? ಒಂದೇ ಥರ ಬರೀರಿ. ಅಪ್ಪ, ಅಕ್ಕ ಹೀರೋಯಿನ್ ಅಂತ ಅನೌನ್ಸ್ ಮಾಡೋದು ಇವತ್ತೇ. ನೋಡಿ ಎಷ್ಟೊಂದು ಜನ ಮೀಡಿಯಾದವ್ರು ಬೇರೆ ಸೇರ್ಕೊಂಡಿದ್ದಾರೆ. ನನಗೊಂದು ಅರ್ಥ ಆಗ್ತಾ ಇಲ್ಲಮ್ಮ. ನಾವೇನು ನೆಂಟ್ರ ಇಷ್ಟ್ರ ಹೀರೋಯಿನ್ ಕೆಲಸ ಕೊಡೋಕ್ಕೆ ಇಷ್ಟೊಂದು ಸಂಭ್ರಮನ? ಅಪ್ಪ, ಇದೆಲ್ಲ ನಮಗೂ ಹೊಸ್ತೆ, ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡಿ. ಏನೋ ಇವಳನ್ನ ಇಲ್ಲಿಂದ ಓಡಿಸೋಕಿರೋದು ಒಂದೇ ದಾರಿ. ಹಿಟ್ಲರ್ ಕೊಡೋ ಟಾರ್ಚರು ಎಷ್ಟು ಭಯಾನಕವಾಗಿರುತ್ತೆ ಅಂತ ಬಿಲ್ಡಪ್ ಕೊಟ್ಟು ಹೇಳಿದ್ರೆ ಆಟೋಮೆಟಿಕ್ ಆಗಿ ಗಾಬರಿಯಾಗಿ ಎಸ್ಕೇಪ್ ಆಗಿ ಹೋಗ್ತಾಳೆ. ನಾನು ಓಕೆ ಆದರೆ ನನ್ನ ಏಜು, ನನ್ನ ಹೈಟು, ನನ್ನ ಪರ್ಸ್ನಾಲಿಟಿಗೆ ಸೂಟ್ ಆಗೋ ಹಾಗೆ ಯಾರಾದರೂ ಒಬ್ರು ರಾಮನ್ ರೋಲಿಗೆ ಸೆಲೆಕ್ಟ್ ಮಾಡ್ತಾರಂದ್ರೆ ಇವ್ರು ಒಳ್ಳೆ ಅಂತ ಐನಾತಿ ಕೆಲಸ ಮಾಡಿಬಿಟ್ಟಿದ್ದಾರೆ. ಕೇಕ್ ಹಿಡ್ಕೊಂಡು ಕಿರಿಕ್ ಮಾಡಿದ ಹುಡುಗಿ ಎಲ್ರಿಗೂ ಮಂಕ್ಪೂತಿ ಹರ್ಚಿ ನಮ್ಮೊಳಗೆ ನುಸುಳ್ಕೊಂಡ್ಬಿಟ್ಟಿದ್ದಾಳೆ. ಇವಳು ಬಂಡವಾಳನ ಎಲ್ಲರೂ ಮುಂದೆ ಬಯಲು ಮಾಡಿ ಮೊದಲಿನಿಂದ ತೊಲಗಿಸ್ಬೇಕು. ಮಾತು ಮೀರಿ ದಾರಿ ತಪ್ಪಿಸೋ ಪ್ರಯತ್ನಗಳು ನಡೆದ್ವು ಅಂದ್ರೆ ದಾರಿ ತಪ್ಪೋ ಹಾಗೆ ಮಾಡೋ ತಾಕತ್ತು ನನಗಿದೆ ಅನ್ನೋದು ನೆನಪಿರ್ಲಿ. ನಾನೇನಾದ್ರೂ ಈ ಹುಡುಗಿ ಬಗ್ಗೆ ಉಲ್ಟಾ ಪಲ್ಟಾ ಮಾತಾಡಿದ್ರೆ ಹೇಗಾದರೂ ಮಾಡಿ ಇವ್ರುಗಳೆಲ್ಲ ಸೇರಿಕೊಂಡು ಸರಿ ಮಾಡೋ ಸ್ಕೀಮ್ ಹಾಕ್ತಾರೆ. ಸೊ ಮಾತಾಡ್ತಾ